ಇದು ಯಾವಾಗ ನಮ್ಮ ಮೇಲೆ ಬೀಳ್ತದೋ ಗೊತ್ತಿಲ್ಲ, ಆ ಸ್ಥಿತಿಲಿದೆಪ್ಪ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗಂಗೋತ್ರಿ ಪದ್ಮವಿಭೂಷಣ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಜನ್ಮ ಮನೆ ಹಾಗೂ ವಸ್ತು ಸಂಗ್ರಹಾಲಯಕ್ಕೆ ಹೋಗುವ ದಾರಿ. ಗಂಗೂಬಾಯಿ ಹಾನಗಲ್ರು ಬದುಕಿದ್ದಾಗ ಅವರು ಎಂದಾದರೂ ಈ ಮನೆಯನ್ನು ನೋಡಿದ್ದಿದ್ರೆ ಬಹುಶಃ ಅವ್ರು ಎದೆ ಓಡದೆ ಸಾಯ್ತಿದ್ರೇನೋ ಅನ್ನೋ ಥರ ಮಕ್ಕಳು ಕೇಳ್ತಾರೆ. ಗಂಗೂಬಾಯಿ ಹಾನಗಲ್ ಇಲ್ಲಿ ಹೋಗಿ ಬರೋರೆಲ್ಲ ನಮ್ಮನ್ನು ಕೇಳ್ತಾರೆ, ಆಟೋದವ್ರು, ಗಂಗೂಬಾಯಿ ಹಾನಗಲ್ ಮನೆ ಹಿಂಗೆ ಯಾಕಾಗಿದೆ, ಹಿಂಗೆ ಯಾಕಾಗಿದೆ. ಇಲ್ಲ ರೀ, ಅದಕ್ಕೆ ಯಾರು ದರ್ಕಾರೇ ಇಲ್ಲ. ಮೇಡಮ್, ನೀವು ಇವಾಗ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ತುಂಬಾ ಹಳೆ ಬಿಲ್ಡಿಂಗ್ಸ್ ಇದೆ. ಇದು ಧಾರವಾಡದ ಹಳೆಯ ಭಾಗ. ನಾವೀಗ ನಿಂತಿರೋದು ಕಾಮನಕಟ್ಟಿ ಅನ್ನುವಂತಹ ಪ್ರದೇಶದಲ್ಲಿ. ಹಿಂದೆ ಎಲ್ಲ ಈ ಹೋಳಿ ಹುಣ್ಣಿಮೆಯಲ್ಲಿ ಕಾಮಣ್ಣನನ್ನು ಕೂಡಿಸಿ ಸುಡ್ತಕ್ಕಂತಹ ಒಂದು ವೃತ್ತವೇ ಇದಾಗಿತ್ತು. ನಾವು ನಮ್ಮ ಕಾರ್ ನಿಲ್ಲಿಸಿರೋ ಭಾಗವೇ ಇದು. ಹಾಗಾಗಿ ಇದಕ್ಕೆ ಕಾಮನಕಟ್ಟಿ ಅಂತ ಹೆಸರಾಯಿತು. ಕಾಮಣ್ಣನನ್ನು ಇಡುವಂತಹ ಮತ್ತು ಸುಡುವಂತಹ ಒಂದು ಪರಂಪರೆ ಧಾರವಾಡದಲ್ಲಿ ಪ್ರತಿ ಗಲ್ಲಿ ಗಲ್ಲಿಯಲ್ಲಿಯೂ ಇರುವುದರಿಂದ ಈ ಭಾಗವೂ ಕೂಡ, ಈ ಭಾಗದ ಕಾಮಣ್ಣ ತುಂಬ ಸುಪ್ರಸಿದ್ಧನಾಗಿದ್ದ ಕಾಮಣ್ಣನಾಗಿದ್ದ. ಹಾಗಾಗಿ ಇದಕ್ಕೆ ಕಾಮನಕಟ್ಟೆ ಅಂತ ಹೆಸರಾಯಿತು. ಈ ಕಾಮನಕಟ್ಟೆಯಿಂದಲೇ ಮುಂದಕ್ಕೆ ಹೋದರೆ ನಮಗೆ ಸಿಗುವುದೇ ಗಂಗೂಬಾಯಿ ಹಾನಗಲ್ರ ಹುಟ್ಟಿದಂತಹ ಮನೆ ಮತ್ತು ಅವರ ಹೆಸರಿನಲ್ಲಿ ಈಗ ಮಾಡಿರ್ತಕ್ಕಂತಹ ಒಂದು ಸಂಗ್ರಹಾಲಯ. ಅವುಗಳನ್ನ ನೋಡೋದಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಓಕೆ, ಇಲ್ಲೇ ಒಂದು ರಸ್ತೆ ಮಾರ್ಗವಾಗಿ ಒಂದು ಬೋರ್ಡ್ ಹಾಕಿದರೆ ನೀವು ನೋಡ್ಬೋದು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗಂಗೋತ್ರಿ ಪದ್ಮವಿಭೂಷಣ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಜನ್ಮ ಮನೆ ಹಾಗೂ ವಸ್ತು ಸಂಗ್ರಹಾಲಯಕ್ಕೆ ಹೋಗುವ ದಾರಿ. ಈ ಗಂಗೂಬಾಯಿ ಹಾನಗಲ್ ಅಂದ ತಕ್ಷಣವೇ ಒಂದು ರೀತಿ ನಾನು ಮೊದಲ ಬಾರಿಗೆ ಆಕಾಶವಾಣಿಯಲ್ಲಿ ಕೇಳಿದ ಅವರ ಧ್ವನಿ ನೆನಪಾಗ್ತದೆ. ಒಂದು ಸಾರಿ ನಾನು ಸುಮ್ಮನೆ ಆಕಾಶವಾಣಿಯಿಂದ ಕೇಳುವಂಥ ಒಂದು ಹವ್ಯಾಸ ನನಗೆ. ಬೆಳಗಾದ ತಕ್ಷಣವೇ ಆಕಾಶವಾಣಿ ಕೇಂದ್ರ ಧಾರವಾಡವನ್ನು ಹಾಕೋದು. ಹಾಗಾಗಿ ಒಂದು ಸಾರಿ ಆ ರೀತಿ ಹಾಕಿದಾಗ ಒಬ್ಬರು ಯಾರೋ ಹಾಡ್ತಾಯಿದ್ರು. ಹಾಡುವಾಗ ಯಾರೋ ಪುರುಷರು ಹಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಆ ಸಂಗೀತಗಾರರ ಹೆಸರು ಏನು ಅಂತ ನಾನು ತಿಳ್ಕೊಳ್ಬೇಕು ಅಂತ ಕೊನೆಯಲ್ಲಿ ಆ ಉದ್ಘೋಷಕ್ಕೆ ಹೇಳಿದ್ದನ್ನು ಕೇಳಿದೆ. ಇದುವರೆಗೂ ತಾವು ಗಂಗೂಬಾಯಿ ಹಾನಗಲ್ರ ಸಂಗೀತವನ್ನು ಕೇಳಿದಿರಿ ಅಂತ ಹೇಳಿ. ಅದನ್ನು ಕೇಳಿ ನನಗೆ ಗಾಬರಿ ಆಗೋಯ್ತು. ಅಲ್ಲ, ಯಾವುದೋ ಗಂಡಸು ಹಾಡ್ತಾ ಇದ್ದಾರೆ, ಇವ್ರು ನೋಡಿದ್ರೆ ಗಂಗೂಬಾಯಿ ಹಾನಗಲ್ರು ಹಾಡ್ತಾ ಇದ್ದಾರೆ ಅಂತ ಹೆಣ್ಮಗಳ ಹೆಸರು ಹೇಳ್ತಾ ಇದ್ದಾರಲ್ಲ ಅಂತ. ಯಾಕೆಂದರೆ ಆ ಕಾಲಕ್ಕೆ ನನಗಿನ್ನೂ ಗಂಗೂಬಾಯಿಯ ಹೆಸರನ್ನು ನಾನು ಕೇಳಿರಲಿಲ್ಲ, ಹಾಗೂ ಅವರ ಹಾಡುಗಾರಿಕೆಯನ್ನು ಕೂಡ ನಾನು ಕೇಳಿರಲಿಲ್ಲ. ಇಂಥ ಪ್ರಸಂಗದಲ್ಲಿ ಮೊದಲ ಬಾರಿಗೆ ಅವರ ಧ್ವನಿಯನ್ನು ಕೇಳಿದಾಗ ಅದು ನನಗೆ ಗಂಡಸು ಧ್ವನಿ ಅಂತಲೇ ಅನಿಸಿತ್ತು. ಅದಕ್ಕೆ ಕಾರಣವೂ ಇದೆ. ಪ್ರಾರಂಭದ ಘಟ್ಟದಲ್ಲಿ ಅವರ ಧ್ವನಿ ತುಂಬ ಲಾಲಿತ್ಯಪೂರ್ಣವಾಗಿತ್ತು, ನಾದಮಯವಾಗಿತ್ತು, ಸ್ವರ ಸಂಗೀತ ತುಂಬ ಚೆನ್ನಾಗಿತ್ತು, ಶಾರೀರ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆದರೆ ಕಾಲ ಬದಲಾದಂತೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅವರ ಧ್ವನಿಯು ಕೂಡ ಬದಲಾಗಿ ಅದು ಗಂಡು ಧ್ವನಿಯ ಹಾಗೆ ಬದಲಾಗಿತ್ತು. ಆದರೆ ಅವರ ಹಾಡುಗಾರಿಕೆಯನ್ನು, ಸಂಗೀತವನ್ನು ಕೇಳಿದಂಥವರೆಲ್ಲರೂ ತಲೆದೂಗುವಂತೆ ಮಾಡುವಂತಹ ಒಂದು ಆಕರ್ಷಣೆ ಅವರ ರಾಗದಲ್ಲಿತ್ತು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಮನೆ ಯಾವ ಕಡೆ ಬರುತ್ತೆ ಸರ್? ಗಂಗೂಬಾಯಿ ಹಾನಗಲ್ ಮನೆ ಇದೆ ಅಂತ ಹಿಂದಿಂದೆ. ಹಾಂ, ಏನು ಮಾಡ್ತೀರಾ? ಏನೂ ಇಲ್ಲ. ಹುಟ್ಟಿ ಬೆಳೆದಂಥ ಮನೆ, ಹುಟ್ಟಿದ ಮನೆ ಏನಾದರೂ ಅಲ್ಲಿ ಬೋರ್ಡ್ ನೋಡಿದರೆ ಹೆಂಗಿತ್ತು ಮೇಡಮ್? ವಸ್ತು ಸಂಗ್ರಹಾಲಯ ಜನ್ಮ ಎಲ್ಲಿದೆ? ವಸ್ತು ಸಂಗ್ರಹಾಲಯ ಎಲ್ಲಿದೆ? ಸಂಗ್ರಹಾಲಯವೂ ಇಲ್ಲ, ಮತ್ತೊಂದು ಇಲ್ಲ, ಮಣ್ಣು ಮಸಿ. ಪದ್ಮವಿಭೂಷಣ ಗಂಗೂಬಾಯಿ. ಮೇಲೆ ಛತ್ತು ಕೂಡ ಇಲ್ಲ ನೋಡಿ, ಅದು ಬಿದ್ದೋಗಿದೆ. ಒಳಗಡೆ ನೋಡಿ, ಛತ್ತು ಕೂಡ ಇಲ್ಲ, ಬಿದ್ದೋಗಿದೆ. ಛತ್ತಿನಿಲ್ಲ, ಅಂಚು ಇಲ್ಲ, ಏನೂ ಇಲ್ಲ. ಎಲ್ಲ ಪೀಸ್ ಪೀಸ್ ಅಂತಾರೆ, ಎಲ್ಲ ಪುಡಿ ಪುಡಿ ಅಂತಾರಲ್ಲ. ಮತ್ತು ಅದನ್ನ ಒಂಚೂರು ಏನಾದರೂ ಸ್ಮಾರಕ ಅಂತಂದ ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಏನಾದ್ರು ಮಾಡಬೇಕಿತ್ತಲ್ವಾ? ಅಲ್ಲ, ಕೊನೆ ಪಕ್ಷ ಒಂದಷ್ಟು ರಿಪೇರಿಗಳನ್ನಾದರೂ ಮಾಡಬೇಕಿತ್ತು. ಅದೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ತಮ್ಮ ಹೆಸರುಗಳನ್ನ ಹಾಕ್ಕೊಂಡು. ಅದೊಂದು ಚೆನ್ನಾಗಿದೆ ಮೇಡಮ್. ಹಾಂ, ಅದನ್ನೇ ಹೇಳಿದ್ದು ನಾನು. ಬನ್ನಿ, ಅವ್ರು ಹುಟ್ಟಿದ್ದು ಎಲ್ಲ ಹೇಗೆ ಇಲ್ಲಿ ಏನು ಹೇಳೋದು ಹೇಳಿ, ಈ ಮನೆ ಮುಂದೆ ನಿಂತ್ಕೊಂಡು. ಇಲ್ಲಿನ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಮೇಡಮ್. ಗಂಗೂಬಾಯಿ ಹೆಸರು ಹೇಳ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ.
ಗಂಗೂಬಾಯಿ ಹೆಸರಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತೆ. ಅವರ ಹೆಸರಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾರೆ. ಇಂಟರ್ನ್ಯಾಷನಲ್ ಮ್ಯೂಸಿಕ್ ಕಾಂಪಿಟೇಷನ್ ನಡೆಯುತ್ತೆ. ಆದರೆ ಅವರ ಜನ್ಮಸ್ಥಳಕ್ಕೆ ಬಂದಾಗ ನೋಡಿದರೆ ನಮಗೆ ಬೇಜಾರಾಗುತ್ತೆ. ಭಾಳ ಕೆಟ್ಟದಾಗಿ ಅನ್ನಿಸ್ತದಪ್ಪ. ಯಾಕೋ ಮಾತಾಡಬೇಕು ಅನ್ನಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟದಾಗಿದೆ ಇದ್ರ ಫೀಲಿಂಗ್ ಅಲ್ವಾ? ಕೆಟ್ಟದಾಗಿದೆ ಅಂತ ಹೇಳಿದ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಲ್ವಾ? ನಾವು ಇತಿಹಾಸದ ಬಗ್ಗೆ, ಕರ್ನಾಟಕದ ಪರಂಪರೆ ಬಗ್ಗೆ, ಕರ್ನಾಟಕದ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೇವೆ, ಇಲ್ಲೇ ಹೇಳಿ ಇದ್ರ ಮುಂದೆ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ಗಂಗೂಬಾಯಿ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಅವರ ಗಾನಕ್ಕೆ ಫಿದಾ ಆಗದವರೇ ಇಲ್ಲ. ಎಲ್ಲ ಪ್ರತಿಯೊಬ್ಬರು ಕೂಡ ಸಂಗೀತ ಮನೆ ನೋಡಿದ್ರೆ ತುಂಬಾ ಬೇಜಾರಾಯಿತು. ಅವರು ಬಾಲ್ಯ ದಿನಗಳನ್ನ ಇಲ್ಲೇ ಕಳೆದಿರಬಹುದು. ಯಾಕಂದ್ರೆ ಜನ್ಮಸ್ಥಳ ಅಂತ ಬೋರ್ಡ್ ಹಾಕಿದ್ದಾರೆ. ಮೇಲೆ ಖಾಲಿ ಇದೆ ನೋಡಿ. ವಾವ್, ಎಷ್ಟು ಅದ್ಭುತವಾಗಿದೆ. ಇದು ಯಾವಾಗ ನಮ್ಮ ಮೇಲೆ ಬೀಳ್ತದೋ ಗೊತ್ತಿಲ್ಲ, ಆ ಸ್ಥಿತಿಲಿದೆಪ್ಪ. ವಾವ್, ಎಷ್ಟು ಅದ್ಭುತವಾಗಿದೆ ಮೇಡಮ್. ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಅನ್ನೋದು ಗಂಗೂಬಾಯಿ ಹೆಸರಲ್ಲಿ. ಅಲ್ಲಿ ಎಷ್ಟೊಂದು ಇನ್ಸ್ಟ್ರೂಮೆಂಟ್ ಇದೆ ನೋಡಿ. ಗಂಗೂಬಾಯಿ ಅವರ ಫೋಟೋಸ್ ಇದೆ, ಅವ್ರ ತಂದೆ ತಾಯಿ ಫೋಟೋಸ್ ಇದೆ. ಅದ್ರ ಜೊತೆಗೆ ಗಂಗೂಬಾಯಿ ಆ ಬಾಲ್ಯದ ನೆನಪುಗಳನ್ನ ಈ ಗೋಡೆಗಳು ಹೇಳ್ತಾ ಇದೆ. ಎಷ್ಟೊಂದು ನೆನಪುಗಳನ್ನ ನಮ್ಮ ಮ್ಯೂಸಿಯಂ ಅವರು ಸೆರೆ ಹಿಡಿದಿದ್ದಾರೆ ನೋಡಿ. ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ನಿಮಗೆ ಗೊತ್ತಾಗ್ತಾ ಇದೆ ಗಂಗೂಬಾಯಿ ಹಾನಗಲ್ ಅವರ ಮನೆಯಲ್ಲಿ ಯಾವ ರೀತಿ ಎಲ್ಲ ಸೆರೆ ಹಿಡಿದಿದೆ. ಆದರೆ ಪ್ರತಿಯೊಂದನ್ನು ಸೆರೆ ಹಿಡಿದವರು ಯಾರು ಏನು ಅಂತೇಳಿ ಕಂಪ್ಲೀಟ್ ಆಗಿದೆ. ಮನೆ ಬಿದ್ದು ಹೋಗಿರ್ಬೋದು, ಆದರೆ ಈ ಗಂಗೂಬಾಯಿ ಹಾನಗಲ್ ಅವರ ಈ ಮನೆಯನ್ನು ಮತ್ತು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದ್ರಲ್ಲ, ಅವ್ರ ಹೆಸರುಗಳನ್ನ ಯಾವಾಗ ಸ್ಥಾಪನೆ ಆಯಿತು ಏನು ಅಂತ ಇದನ್ನು ಮಾತ್ರ ಬೋರ್ಡ್ ಮಾತ್ರ ಗಟ್ಟಿಯಾಗಿ ಸ್ಥಾಪನೆ ಮಾಡಿದ್ದಾರೆ. ನೋಡ್ಬೋದು ನೀವು ಹೇಗಿದೆ ನಮ್ಮ ವ್ಯವಸ್ಥೆ, ಹೇಗಿದೆ ನಮ್ಮ ಅಧಿಕಾರಿಗಳ ಮೆಂಟಾಲಿಟಿ, ಸರ್ಕಾರದವರ ಒಂದು ಕಾಳಜಿ ಇತಿಹಾಸದ ಬಗ್ಗೆ ಮತ್ತು ಇಲ್ಲಿನ ಪ್ರಾದೇಶಿಕತೆಯ ವ್ಯಕ್ತಿ ವಸ್ತು ಸ್ಥಳದ ಬಗ್ಗೆ. ಮೇಡಮ್ ದೂರನೇ ಹೋಗ್ತಾ ಇದ್ದಾರೆ. ಈ ಮನೆಯನ್ನ ನೋಡಿ ಬೆರಗಾಗಿದ್ದಾರೆ. ಬಹಳ ವಿಷಾದ ಮತ್ತು ಖೇದ ಆಗ್ತಾ ಇದೆ ಮೇಡಮ್ ನನಗೆ. ಬೆರಗಾಗುವಂಥದ್ದಲ್ಲ, ಯಾವ ಸ್ಥಿತಿಗೆ ನಾವು ತಂದಿಟ್ಟಿದ್ದೀವಿ ಅಂತ. ಒಂದು ವೇಳೆ ಪರದೇಶದಲ್ಲಿಯೇ ಇಂತಹ ಒಬ್ಬ ಪ್ರಸಿದ್ಧ ಸಂಗೀತಗಾರ್ತಿ ಇದ್ದರು ಅಂತಂದರೆ ಅವರ ಮನೆಯನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಅದನ್ನು ಎಷ್ಟು ಸಾಧ್ಯ ಇದೆಯೋ ಅದನ್ನು ನೀಟಾಗಿ ಇಟ್ಟು ಅದಕ್ಕೆ ಟಿಕೆಟು ಇತ್ಯಾದಿಗಳನ್ನಿಟ್ಟು ಜನರಿಗೆ ನೋಡಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ನಾವು ಕನ್ನಡಿಗರು ಎಂಥ ನಿರಭಿಮಾನಿಗಳು. ನಮಗೆ ಕಲಾವಿದರ ಬಗ್ಗೆ, ಸಂಗೀತಗಾರರ ಬಗ್ಗೆ ಎಷ್ಟೊಂದು ಅಸಡ್ಡೆ ಇದೆ, ನಿರ್ಲಕ್ಷ್ಯತನ ಇದೆ ಅಂತ ಅನ್ನೋದನ್ನು ಈ ಗಂಗೂಬಾಯಿ ಹಾನಗಲ್ರ ಜನ್ಮಸ್ಥಳ ಅಂತ ಕರೆಸಿಕೊಳ್ತಕ್ಕಂಥ ಈ ಗಂಗೋತ್ರಿ ಸೂಚಿಸ್ತದೆ. ಇದನ್ನು ನೋಡಿ ನನಗೆ ಏನು ಹೇಳಬೇಕೋ ತಿಳಿತಾ ಇಲ್ಲ. ಬಹುಶಃ ಗಂಗೂಬಾಯಿ ಹಾನಗಲ್ರು ಬದುಕಿದ್ದಾಗ ಅವರು ಎಂದಾದರೂ ಈ ಮನೆಯನ್ನು ನೋಡಿದ್ದಿದ್ರೆ ಬಹುಶಃ ಅವರು ಎದೆ ಓಡದೆ ಸಾಯ್ತಿದ್ರೇನೋ ಅನ್ನೋ ಥರ ಈ ಮನೆ ಪರಿಸ್ಥಿತಿ ಈಗ ಇದೆ. ಪೂರ್ಣ ಇಡಿಯಾಗಿ ಮೇಲಿನ ಛತ್ತು ಬಿದ್ದೋಗಿದೆ, ಮುಂಭಾಗದ ಭಾಗವೂ ಬಿದ್ದೋಗಿದೆ, ಕಟ್ಟಿಗೆ ಆ ಬಾಗಿಲು ಕೂಡ ಬೀಳ್ತಾ ಇದೆ, ಅದಕ್ಕೆ ತಗಡು ಹೊಡೆದಿಟ್ಟಿದ್ದಾರೆ. ಇದನ್ನು ನೋಡಿದ್ರೆ ಬಹಳ ಬೇಸರ ಆಗ್ತದೆ ರೀ. ಇಂಥ ಒಂದು ಹಳೆಯ ಮನೆಯಲ್ಲಿ ಗಂಗೂಬಾಯಿ ಜನಿಸಿದ್ರ, ಬೆಳೆದ್ರ. ಇಂಥ ಮನೆಯಲ್ಲಿ ಹುಟ್ಟಿದಂತಹ ಒಬ್ಬ ಸುಪ್ರಸಿದ್ಧ ಸಂಗೀತಗಾರ್ತಿಯಾಗಿ ಬೆಳೆದ್ರ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದ್ರ. ಆಶ್ಚರ್ಯ ಅನಿಸುತ್ತೆ. ಗಂಗೂಬಾಯಿ ಹಾನಗಲ್ ಮಾರ್ಚ್ 5, 1913ರಲ್ಲಿ ಹುಟ್ಟಿದರು ಅನ್ನುವಂತಹ ಒಂದು ಇತಿಹಾಸ ಇದೆ. ಅವರಿಗೆ ಹಾನಗಲ್ ಅನ್ನೋ ಹೆಸರು ಬರೋದಕ್ಕೂ ಕೂಡ ಒಂದು ಐತಿಹಾಸಿಕ ಘಟನೆ ಇದೆ. ಅವರ ಅಜ್ಜಿಯ ಅಜ್ಜ ಅವರು ನರಗುಂದದಲ್ಲಿದ್ದರು, ಸೈನ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು. ನರಗುಂದ ಬಾಬಾ ಸಾಹೇಬರ ಘಟನೆ ಆದ ನಂತರ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹಾನಗಲ್ಲಿಗೆ ಓಡಿ ಬಂದರು. ಹಾಗಾಗಿ ಅವರ ಅಡ್ಡ ಹೆಸರು
ಮನೆತನದ ಹೆಸರು ಹಾನಗಲ್ ಆಯಿತು ಅಂತ. ಇಂಥ ಹಾನಗಲ್ನಲ್ಲಿ ಇದ್ದಂತಹ ಅಂಬಾಬಾಯಿ ಅವರು ಧಾರವಾಡದ ಚಿಕ್ಕೂರಾವ್ ನಾಡಿಗೇರವರನ್ನು ಮದುವೆಯಾಗಿ ಧಾರವಾಡಕ್ಕೆ ಬಂದರು. ಧಾರವಾಡದಲ್ಲಿಯೇ ಕಾಮನಕಟ್ಟೆಯ ಹತ್ತಿರವಿರುವ ಓಣಿಯಲ್ಲಿ ಗಂಗೂಬಾಯಿ ಹಾನಗಲ್ ಜನಿಸಿದರು. ಅವರ ಮನೆಯನ್ನು ತಾವೀಗಾಗಲೇ ನೋಡಿದ್ದೀರಿ. ಸಂಪೂರ್ಣವಾಗಿ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಅದು ಇದೆ. ಅವರ ಜನ್ಮಸ್ಥಳ ಇದು ಅಂತ ನಾವು ಕರಿತೇವೆ. ಗಂಗಾ ನದಿ ಹುಟ್ಟಿದ್ದು ಗಂಗೋತ್ರಿ, ಆದರೆ ಇದು ಗಾನಗಂಗೋತ್ರಿ. ಹೌದು, ಗಾನಯೋಗಿ ಅಂತ ಕರೆಯಿಸಿಕೊಂಡಿರ್ತಕ್ಕಂತಹ, ಗಾನಗಂಧರ್ವೆ ಅಂತ ಕರೆಯಿಸಿಕೊಂಡಿರ್ತಕ್ಕಂತಹ ಗಂಗೂಬಾಯಿ ಹಾನಗಲ್ರ ಒಂದು ಜನ್ಮಸ್ಥಳ. ಈ ಮನೆಯನ್ನು ಅವರಿಗೆ ಮಾರಲಾಯಿತು ಅಂತಿದೆ. ಕಂಬಗಳು ಇತ್ಯಾದಿಗಳು ಒಳಗಡೆ ಇವೆ, ಕೋಣೆಗಳಿವೆ, ಅನೇಕ ಕೋಣೆಗಳಿವೆ ಒಳಭಾಗದಲ್ಲಿ ಅಂತ ಹೇಳ್ತಾರೆ. ಆದರೆ ನಾವು ಒಳಭಾಗದಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಈಗ ಇದೆ. ಯಾವ ಸಂದರ್ಭದಲ್ಲಿ ಒಂದು ಸ್ವಲ್ಪ ಏನಾದರೂ ಸಣ್ಣ ಭೂಕಂಪ ಆದರೂ ಅಥವಾ ಹೆಚ್ಚು ಮಳೆಯಾದರೂ ಕೂಡ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಆ ಮನೆ ಇರೋದನ್ನು ನೋಡಬೇಕು. ಈ ಮನೆ ಗಂಗೂಬಾಯಿ ಹಾನಗಲ್ರಿಗೆ ಬಹಳಷ್ಟು ವಿಷಯಗಳನ್ನು ಕಲಿಸ್ತು. ಈ ಭಾಗದ ಜನ ಗ್ರಾಮೋಫೋನ್ಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಡುಗಳನ್ನು ಹಾಕ್ತಾಯಿದ್ರು. ಬಾಲ್ಯವನ್ನು ಈ ಓಣಿಯಲ್ಲಿ ಕಳೆದಂತಹ ಗಂಗೂಬಾಯಿ ಆ ಗ್ರಾಮೋಫೋನ್ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಒಂದು ರೀತಿಯ ಅವರಿಗೆ ಹಾಡುಗಳನ್ನು ಕೇಳುವ, ಅವುಗಳನ್ನು ಮತ್ತೆ ಹಾಡುವ ಒಂದು ಹುಚ್ಚು ಅಂತಲೇ ನಾವು ಅನ್ಬೇಕು. ಪ್ರಾರಂಭಿಕ ಘಟ್ಟದಲ್ಲಿ ಹಂಬಲ, ಒಂದು ಅದಮ್ಯವಾದ ಹಂಬಲ ಅವರಲ್ಲಿ ಸೇರಿಕೊಂಡಿತು. ತಾಯಿ ಅಂಬಾಬಾಯಿ ಅವರೂ ಕೂಡ ಒಬ್ಬ ಸುಪ್ರಸಿದ್ಧ ಗಾಯಕರೇ, ಆದರೆ ಅವ್ರದ್ದು ಕರ್ನಾಟಕ ಸಂಗೀತ, ಮಗಳಿಗೆ ಒಲಿದದ್ದು ಹಿಂದೂಸ್ತಾನಿ ಸಂಗೀತ. ಹಾಗಾಗಿ ಮಗಳ ಈ ತಾಯಿ ಅಂಬಾಬಾಯಿಯವರೇನಿದ್ದಾರಲ್ಲ, ಅವರು ಹಾಡುವಂಥ ಹಾಡುಗಳನ್ನು ಕೇಳಲಿಕ್ಕೆ, ಕರ್ನಾಟಕ ಸಂಗೀತವನ್ನು ಕೇಳಲಿಕ್ಕೆ ದೂರ ದೂರದ ಊರಿಂದ, ಮುಂಬೈ ಪುಣೆಗಳಿಂದಲೂ ಕೂಡ ಸಂಗೀತಗಾರರು ಬರ್ತಾಯಿದ್ರು. ಅವರೆದುರಿಗೆ ಅಂಬಾಬಾಯಿ ಹಾಡೋದನ್ನು ಮಗಳು ಕೇಳಿಸಿಕೊಳ್ತಾ ಇದ್ಲು. ಆದರೆ ಮುಂದೆ ಮಗಳಿಗೆ ಹಿಂದೂಸ್ತಾನಿ ಸಂಗೀತದ ಆಸಕ್ತಿ ಇದೆ, ಹಂಬಲ ಇದೆ ಅಂತ ಗೊತ್ತಾದ ಮೇಲೆ ಅಂಬಾಬಾಯಿಯವರು ಹಾಡುವುದನ್ನು ನಿಲ್ಲಿಸ್ತಾರೆ. ಕಾರಣ ಏನು ಅಂತಂದರೆ, ಮಗಳಿನ ಸಂಗೀತದ ಅಧ್ಯಯನಕ್ಕೆ ತನ್ನ ಕರ್ನಾಟಕ ಸಂಗೀತ ಅಡ್ಡ ಬರಬಾರದು ಅಂತ. ಹಾಗಾಗಿ ಮಗಳಿಗೆ ಸಂಗೀತವನ್ನು ಕಲಿಸಬೇಕು ಅನ್ನುವಂಥ ಏಕೈಕ ಕಾರಣದಿಂದಾಗಿ ಧಾರವಾಡದ ಈ ಕಾಮನಕಟ್ಟೆಯ ಮನೆಯಿಂದ ಅವರು ಹುಬ್ಬಳ್ಳಿಗೆ ಸ್ಥಳಾಂತರಗೊಳ್ತಾರೆ. ಅಲ್ಲಿ ಹುಲಗೂರು ಇತ್ಯಾದಿಯಾದಂಥ ಸಂಗೀತ ವಿದ್ವಾಂಸರ ಕಡೆಯಿಂದ ಮಗಳಿಗೆ ಸಂಗೀತದ ಪಾಠವನ್ನು ಹೇಳಿಸ್ತಾರೆ. ತದನಂತರ ಆಕೆ ಬೇರೆ ಇನ್ನೂ ಸುಪ್ರಸಿದ್ಧ ಗಾಯಕರು ಯಾರಾದರೂ ಇದ್ದಾರಾ ಅಂತಂದಾಗ, ಕುಂದಗೋಳದ ನಾಡಿಗೇರ್ ಮಂತನದಲ್ಲಿ ನಡೀತಕ್ಕಂತಹ ಈ ಸಂಗೀತದ ಅಧ್ಯಯನಕ್ಕಾಗಿ ರಾಮ್ಭಾವು ಕುಂದಗೋಳ್ಕರ್ ಅವರ ಹತ್ರ ಅವರು ಸಂಗೀತದ ಅಧ್ಯಯನಕ್ಕಾಗಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹುಬ್ಬಳ್ಳಿಯಿಂದ ಕುಂದಗೋಳದವರೆಗೂ ಅವರು ಟ್ರೈನ್ನಲ್ಲಿ ಹೋಗಿ, ಟ್ರೈನ್ನಿಂದ ಅವರ ಮನೆಯವರೆಗೂ ನಡೆದುಕೊಂಡು ಹೋಗಿ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸಂಗೀತದ ಪಾಠಗಳನ್ನು ಹೇಳಿಸಿಕೊಂಡು ಸಂಜೆ ಮತ್ತೆ ಅದೇ ಟ್ರೈನ್ ಹಿಡಿದು ಹುಬ್ಬಳ್ಳಿಗೆ ಬರ್ತಾ ಇರ್ತಾರೆ. ಪ್ರತಿನಿತ್ಯವೂ ಹಾಗೆ ಪ್ರತಿನಿತ್ಯವೂ ಬರುವಂಥ ಸಂದರ್ಭದಲ್ಲಿ ಅವರ ಜೊತೆಗಾರರಾಗಿದ್ದಂಥವರು, ಸಹಪಾಠಿಯಾಗಿದ್ದಂಥವರು ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿಯವರು. ಭೀಮಸೇನ್ ಜೋಶಿಯವರು ಗದಗ ತಾಲೂಕಿನ ಹೊಂಬಳ ಅವರ ಜನ್ಮಸ್ಥಳ, ಅವರ ಹುಟ್ಟೂರು, ಅವರ ಮೂಲ ನೆಲೆ. ಜೋಶಿಯವರನ್ನು ಅವರು ಭೀಮಣ್ಣ ಅಂತಲೇ ಕರೀತಾರೆ. ಅತ್ಯಂತ ಪ್ರೀತಿಯಿಂದ, ಅಕ್ಕರೆಯಿಂದ ಅವರು ಭೀಮಣ್ಣನನ್ನು ಮಾತಾಡ್ತಿದ್ರು. ಯಾಕೆಂದರೆ ಅವರ ಸಂಬಂಧ ಅಂತಹ ಒಂದು ಅಕ್ಕರೆ ವಾತ್ಸಲ್ಯಗಳ ಸಂಬಂಧವಾಗಿತ್ತು. ಪ್ರತಿನಿತ್ಯವೂ ಸ್ಟೇಷನ್ನಿಂದ ರಾಮ್ಭಾವು ಕುಂದಗೋಳ್ಕರ್ ಅವ್ರ ಮನೆಗೆ ಕರೆದುಕೊಂಡು ಹೋಗುವ ಮತ್ತು ಸಾಯಂಕಾಲ ಅವರನ್ನು ಅವರ ಮನೆಯಿಂದ ವಾಪಸ್ ಸ್ಟೇಷನ್ಗೆ ತಂದು ಬಿಡುವಂತಹ ಒಂದು ಸಹಕಾರವನ್ನು, ಸಹಾಯವನ್ನು ಭೀಮಸೇನ್ ಜೋಶಿಯವರು ಮಾಡ್ತಾಯಿದ್ರು. ಹಾಗಾಗಿ ಅವರ ಕೊನೆಯ ದಿನಗಳಲ್ಲಿಯೂ ಕೂಡ, ಭೀಮಸೇನ್ ಜೋಶಿಯವರ ಕೊನೆಯ ದಿನಗಳಲ್ಲಿಯೂ ಕೂಡ ಗಂಗೂಬಾಯಿ ಹಾನಗಲ್ರು ಹೋಗಿ ಅವರನ್ನು ಸಂತೈಸಿ ಬರ್ತಾರೆ. ಭೀಮಣ್ಣವರು, ಭೀಮಸೇನ್ ಜೋಶಿಯವರು ಕೂಡ ಗಂಗಕ್ಕ ಬರಲಿಲ್ವಾ ಅಂತ ಕೊನೆಯ ದಿನಗಳಲ್ಲಿ ಕೇಳ್ತಾ ಇದ್ರು ಅಂತ ಅವರ ಮನೆಯವರು ತಿಳಿಸ್ತಾರೆ. ಅಂತಹ ಒಂದು ಅಂತಃಕರಣದ ಸ್ವಭಾವ ಅವರಿಬ್ಬರದಾಗಿತ್ತು. ಆ ವಾತ್ಸಲ್ಯದಲ್ಲಿ ಅವರು ಆ ಸಂಗೀತವನ್ನು ಕಲಿತಾರೆ ರಾಮ್ಭಾವು ಕುಂದಗೋಳ್ಕರ್ ಅವರಿಂದ. ಅದಾದ ನಂತರ ಅವರಿಗೆ
ಏನನ್ನ ಹೆಸರಿನಲ್ಲಿ ಇವರು ಹಾಡಬೇಕು ಅನ್ನುವಂಥ ಪ್ರಶ್ನೆ ಎದುರಾಗ್ತದೆ. ಪ್ರಾರಂಭಿಕ ಘಟ್ಟದಲ್ಲಿ ಗಂಗೂಬಾಯಿ ಹಾನಗಲ್ ಅನ್ನುವ ಹೆಸರಿನಲ್ಲಿ ಅವರು ತಮ್ಮ ಸಂಗೀತದ ಕಚೇರಿಗಳನ್ನು ನಡೆಸ್ತಾರೆ, ಸಂಗೀತವನ್ನು ಹಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಗಂಗೂಬಾಯಿ ಹಾನಗಲ್ ಅನ್ನೋದಕ್ಕಿಂತಲೂ ಅವರು ಹುಬ್ಬಳ್ಳಿಯಲ್ಲಿದ್ದದ್ರಿಂದಾಗಿ ಗಂಗೂಬಾಯಿ ಹುಬ್ಬಳ್ಳಿಕರ್ ಅನ್ನುವ ಹೆಸರಿನಲ್ಲಿ ಅವರ ಹೆಸರು ಮತ್ತೆ ಬದಲಾಗ್ತದೆ. ಆಕಾಶವಾಣಿಯಲ್ಲಿ ಹಾಡಿದಾಗಲೂ ಕೂಡ ಅವರ ಹೆಸರು ಗಂಗೂಬಾಯಿ ಹುಬ್ಬಳ್ಳಿಕರ್ ಅಂತ ಆಗ್ತದೆ. ಆದರೆ ಮೊದಲ ಬಾರಿಗೆ ಅವರು ಗಂಗೂಬಾಯಿ ಹುಬ್ಬಳ್ಳಿಕರ್ ಅನ್ನೋದಕ್ಕಿಂತಲೂ ಅಜ್ಜನ ಹೆಸರು ಗಂಗೂಬಾಯಿ ಹಾನಗಲ್ ಅನ್ನುವ ಹೆಸರನ್ನೇ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಮುಂಬೈ ಆಕಾಶವಾಣಿಯಲ್ಲಿ ಅವರು ಹೇಳಿದಾಗ ಅವರಿಗೆ ಗಂಗೂಬಾಯಿ ಹಾನಗಲ್ ಅನ್ನುವ ಹೆಸರಿನಲ್ಲಿ ಉದ್ಘೋಷಿಸಲಾಗ್ತದೆ. ತದನಂತರ ಅವರ ಹೆಸರು ಗಂಗೂಬಾಯಿ ಹಾನಗಲ್ ಅಂತೆ ಆಗ್ತದೆ. ಪ್ರಾರಂಭಿಕ ಘಟ್ಟದಲ್ಲಿ ಇನ್ನೂ ಒಂದು ವಿಚಾರ ಇದೆ, ಅದು ಅವರ ಮೂಲ ಹೆಸರು ಗಾಂಧಾರಿ ಅನ್ನುವ ಹೆಸರಿನಲ್ಲಿಯೂ ಕೂಡ ಅವರು ಹಾಡನ್ನು ಹಾಡ್ತಾರೆ. ಮುಂದೆ ಅವರು 1937 ಅವರ ಬದುಕಿಗೆ ತಿರುವು ಕೊಟ್ಟಿರ್ತಕ್ಕಂಥ ಘಟನೆ ನಡೀತದೆ. ಆಕಾಶವಾಣಿಯಲ್ಲಿ ಅವರು ಹಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಕಿರಾಣಿ ಘರಾಣೆಯ ಸಂಗೀತಗಾರರ ಹತ್ರ ಅವರು ಸಂಗೀತ ಪಾಠವನ್ನು ಹೇಳಿಸಿಕೊಳ್ತಾರೆ. ಈ ನರ್ಗೀಸ್ ಅಂತನ್ನುವಂಥ ಒಬ್ಬ ತಾರೆ ಇದ್ದಾರಲ್ಲ, ಅವರ ತಾಯಿಯ ಒಂದು ಒತ್ತಾಸೆಯಿಂದಾಗಿ ಕಲ್ಕತ್ತೆಯವರೆಗೂ ಹೋಗಿ ಇವರು ಸಂಗೀತ ಕಚೇರಿಗಳನ್ನು ನಡೆಸಿಕೊಡ್ತಾರೆ. ಹಾಗಾಗಿ ಗಂಗೂಬಾಯಿ ಹಾನಗಲ್ ಆ ಹೆಸರು ಹಿಂದೂಸ್ತಾನಿ ಸಂಗೀತದೊಳಗೆ ಇಡೀ ಭಾರತದಾದ್ಯಂತ ಒಂದು ಕೀರ್ತಿಯನ್ನು ತರುವಂಥ ಹೆಸರಾಗಿ ಬೆಳೀತದೆ ಅಂತ ಅನ್ನೋದನ್ನು ನಾವು ನೋಡಬೇಕು. ಅದಾದ ನಂತರ ಕಾಲಘಟ್ಟದಲ್ಲಿ ಅವರ ಧ್ವನಿ ಗಡುಸಾಗ್ತದೆ. ಅದು ಹೆಣ್ಣು ಧ್ವನಿಯಾಗಿದ್ದಂತಹ ಗಂಗೂಬಾಯಿಯವರು ಹಾಡಿದಾಗ ಯಾರೋ ಗಂಡು ಧ್ವನಿ ಇದು, ಗಂಡಸರು ಹಾಡ್ತಾ ಇದ್ದಾರೆ ಅನ್ನುವಂಥ ಭಾವ ಅವರ ಮುಖವನ್ನು ನೋಡಿದವರಿಗೆ ಮತ್ತು ಅವರ ಹಾಡುಗಾರಿಕೆಯನ್ನು ಕೇಳಿದವರಿಗೆ ಅನಿಸ್ತಾ ಇತ್ತು ಅನ್ನೋ ಮಾತನ್ನು ನಾನು ಆಗಲೇ ಹೇಳಿದ್ದೀನಿ. ಇಂಥ ಗಂಗೂಬಾಯಿ ಹಾನಗಲ್ ಅವರು ತಮ್ಮ ಬದುಕಿನುದ್ದಕ್ಕೂ ಧಾರವಾಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ದರು. ಅವರು ಯಾವಾಗಲೂ ಹೇಳ್ಕೊಳ್ತಾ ಇದ್ದದ್ದು, ಹೌದು ನಾನು ಹುಬ್ಬಳ್ಳಿಯಲ್ಲಿ ಬೆಳೆದೆ ಕುಂದಗೋಳಕರ್ ಅವರ ಶಿಷ್ಯೆಯಾದೆ. ಪ್ರತಿ ವರ್ಷವೂ ಕೂಡ ಕುಂದಗೋಳಕ್ಕೆ ಹೋಗಿ ನಾನು ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟೆ, ಸಂಗೀತವನ್ನು ಹಾಡ್ತಾ ಇದ್ದೆ. ಆದರೆ ಇವತ್ತಿಗೂ ಕೂಡ ಅವರ ಕೊನೆಗಾಲಗಳಲ್ಲಿಯೂ ಕೂಡ ಅವ್ರು ಹೇಳ್ತಾ ಇದ್ದದ್ದು, ನನಗೆ ಧಾರವಾಡ ಅತ್ಯಂತ ಪ್ರೀತಿಯ ಊರು, ನನಗೆ ಸಂಗೀತದ ಒಲವನ್ನು ಹೆಚ್ಚಿಸಿದ್ದು, ಸಂಗೀತವನ್ನು ನನ್ನ ಜೀವನದ ಉಸಿರಾಗಿ ಮಾಡಿದ್ದು ಧಾರವಾಡದ ನೆಲ ಅಂತ ಹೇಳ್ತಾ ಇದ್ದರು. ಅಂತಹ ನೆಲದಲ್ಲಿ ನಾವಿಂದು ನಿಂತು ಮಾತಾಡ್ತಾ ಇದ್ದೀವಿ. ಆದರೆ ಮನೆಯ ಪರಿಸ್ಥಿತಿ ನೋಡಿದರೆ ಯಾಕೋ ಮಾತು ಮೌನ ಆಗ್ತದೆ. ಗಂಗೂಬಾಯಿ ಹಾನಗಲ್ನಲ್ಲಿ ಅವರ ಪೂರ್ವಜರಿದ್ದು, ಅವರು ಹುಟ್ಟಿದ ಈ ಮನೆ, ಅವರ ಮಗ ಮನೋಜ್ ಹಾನಗಲ್, ಮಗಳು ಕೃಷ್ಣಾಬಾಯಿ ಹಾನಗಲ್, ಇವರು ಕೂಡ ಈ ಕಡೆ ಲಕ್ಷ್ಯ ವಹಿಸಲಿಲ್ಲವೇನೋ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ಅವರು ಕೇಂದ್ರ ಸ್ಥಾನವನ್ನಾಗಿ ಮಾರಿಕೊಂಡ ನಂತರ ಅವರು ಮನೋಜ್ ಹಾನಗಲ್, ಗಂಗೂಬಾಯಿ ಹಾನಗಲ್ರ ಮೊಮ್ಮಗ, ಅವರ ಮಗಳು ಕೃಷ್ಣಾಬಾಯಿ ಹಾನಗಲ್, ಇವರು ಕೂಡ ಕೊನೆಗಳಿಗೆಗಳವರೆಗೂ ಅದೇ ಮನೆಯಲ್ಲಿದ್ದರು. ಅವರ ಎಲ್ಲ ಸಂಗೀತದ ಪರಿಕರಗಳು ಕೂಡ ಆ ಮನೆಯಲ್ಲಿದ್ದವು. ಇವತ್ತು ಅದನ್ನು ಕೂಡ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಸರ್ಕಾರ ಹೊರಟಿತ್ತು, ಆದರೆ ಅದು ಕೈಗೂಡಿಲ್ಲ. ಅವರ ಎಲ್ಲ ಪರಿಕರಗಳನ್ನು ಹಾಗೆಯೇ ಮುಚ್ಚಿದ ಸ್ಥಿತಿಯಲ್ಲೇ ಅಲ್ಲಿಯೂ ಕೂಡ ಇಡಲಾಗಿದೆ. ಅವುಗಳನ್ನು ಕೂಡ ವೀಕ್ಷಕರಿಗೆ ಅವಕಾಶ ಇಲ್ಲ, ನೋಡುವಂಥ ಅವಕಾಶ ನಮಗಿಲ್ಲ. ಆದರೆ ಕೊನೆಯ ಗಳಿಗೆಗಳಲ್ಲಿ ನಾನು ಹೆದರಿ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಸುಮ್ಮನೆ ಅವ್ರು ಮಾತಾಡೋದನ್ನು ಕೇಳಿಸ್ಕೊಳ್ತಿದ್ದೆ ಅಷ್ಟೇ. ಯಾಕೆಂದರೆ ಬಾಯಿ ಬಿಟ್ಟರೆ ಬಣಗೇಡು ಅಂತಾರಲ್ಲ, ನನಗೆ ಸಂಗೀತದ ಗಂಧಗಾಳಿಯೂ ಗೊತ್ತಿಲ್ಲದಂಥ ಸಮಯದೊಳಗೆ ಅವರೇನಾದರೂ ಕೇಳಿಬಿಟ್ರೆ, ನಾನು ಇನ್ನೇನಾದರೂ ಮಾತಾಡಿಬಿಟ್ರೆ ಅನ್ನುವಂಥ ಭಯ ಆತಂಕಗಳು ನನಗಿದ್ವು ಅಂತ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹೀಗೆ ಗಂಗೂಬಾಯಿ ಹಾನಗಲ್ರು 1930ರವರೆಗೂ ಈ ಮನೆಯಲ್ಲಿದ್ದರು ಅನ್ನೋದನ್ನು ನಾವು ತಿಳಿತೇವೆ. ಆಮೇಲೆ ಅದು ಹಾಳಾಗಿ ಹೋಯಿತು. 1957 ಬೇರೆ ಯಾರಿಗೋ ಅದನ್ನು ಮಾರಾಟ ಮಾಡಿದರು. ಅದಾದ ನಂತರ ಜೀರ್ಣಾವಸ್ಥೆಯಲ್ಲಿರುವಂಥ ಮನೆಯನ್ನು ಬಿಟ್ಟು ಹೋದರು. ಆಮೇಲೆ 2007ರಲ್ಲಿ ಸ್ಟೇಟ್ ಗೌರ್ಮೆಂಟ್ ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತು, ಮ್ಯೂಸಿಯಮ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತು. ಆದರೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ವೀಕ್ಷಕರಾದ ತಮ್ಮೆದುರಿಗೇ ಕಾಣಿಸ್ತಾ ಇದೆ. ವೀಕ್ಷಕರೇ, ನೀವು ಆಲ್ರೆಡಿ ನೋಡಿದ್ರಿ ಗಂಗೂಬಾಯಿ ಅವರು ಜನ್ಮ ಪಡೆದಂಥ ಸ್ಥಳ ಇವಾಗ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ. ಇದನ್ನು 2007ರಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ.
ಸಂಬಂಧಪಟ್ಟ ಇಲಾಖೆಯವರು ಕೊಂಡ್ಕೊಂಡು ಗಂಗೂಬಾಯಿ ಹಾನಗಲ್ ಅವರ ಮಾಹಿತಿಯನ್ನು ಮೇಡಮ್ ಹೇಳಿದರು ಆಲ್ರೆಡಿ. ಈ ಮನೇನ ಮಾರಿ ಹುಬ್ಳಿಗೆ ಹೋಗಿ ಸೆಟ್ಲ್ ಆಗ್ತಾರೆ. ಮಗಳಿಗೆ ಸಂಗೀತ ಶಿಕ್ಷಣ ಕೊಡಿಸ್ಬೇಕು ಅಂತ ತಾಯಿ ಹುಬ್ಳಿಗೆ ಮಗಳನ್ನ ಕರ್ಕೊಂಡೋಗಿ ಹಿಂದೂಸ್ತಾನಿ ಸಂಗೀತವನ್ನು ಕೊಡಿಸ್ತಾರೆ. ಆಗ ಈ ಮನೆ ಬೇರೊಬ್ಬರಿಗೆ ಮಾರಾಟ ಪಡಲಾಗಿತ್ತು. ಅದಾದ ನಂತರ ನಮ್ಮ ಸರ್ಕಾರದವರು ಗಂಗೂಬಾಯಿ ಹಾನಗಲ್ ಅವರು ಅಷ್ಟು ಪ್ರಖ್ಯಾತಿಗೊಂಡಿದ್ದಾರೆ, ಅವರ ಹೆಸರಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು, ಅವ್ರ ಮನೇನ ಮತ್ತೆ ಮರಳಿ ಪಡಿಬೇಕು ಅಂತ ಹೇಳಿ 2007 ಮತ್ತೆ ಕೈಗೆತ್ತಿಕೊಂಡು ಈ ಮನೇನ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇದ್ದವರು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಧಾರವಾಡದವರು ಮತ್ತು ಇವರ ಸಹಯೋಗನೇ ಇತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಿರ್ಮಿತಿ ಕೇಂದ್ರ ಧಾರವಾಡ ಇವರ ಸಂಯುಕ್ತಾಶ್ರಯದಲ್ಲಿ ನಮ್ಮ ಪದ್ಮವಿಭೂಷಣ ಖ್ಯಾತ ಕೋಗಿಲೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಸ್ತು ಸಂಗ್ರಹಾಲಯ ಗಂಗೋತ್ರಿ ಅಂತ ಹೆಸರಿಟ್ಟಿದ್ದಾರೆ. ಅದು ಉದ್ಘಾಟನಾ ಸಮಾರಂಭ ನಡೆದಿದ್ದು 23/9/2008. 1 ವರ್ಷಗಳ ನಂತರ ಜೀರ್ಣೋದ್ಧಾರ ಮಾಡಿ 2007 ಕೈಗೆತ್ತಿಕೊಂಡ ನಂತರ 2008 ಮತ್ತು 23 ನವೆಂಬರ್ ತಿಂಗಳಲ್ಲಿ ಇದು ಜೀರ್ಣೋದ್ಧಾರ ಆಗುತ್ತೆ. ಅದೇ ಮಧ್ಯಾಹ್ನ 2:30 ಗಂಟೆಗೆ ಶುಕ್ರವಾರ ಪೇಟೆ ಅಂತ ಇದ್ರ ಹೆಸರು, ಹೊಸಯಲ್ಲಾಪುರ ಧಾರವಾಡ. ಇಲ್ಲಿ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ದರು, ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವ್ರು ಬಂದಿದ್ದರು, ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದ್ರ ಜೊತೆಗೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಸೀಮಾ ಅಶೋಕ್ ವಸತಿ ಅವರು, ಮಾನ್ಯ ಶಾಸಕರು ಹಾಗೂ ಧಾರವಾಡದವರಾಗಿದ್ದರು. ಮುಖ್ಯ ಅತಿಥಿಗಳು ವೀರಣ್ಣ ಮತ್ತಿಗಟ್ಟಿ ಅವರಾಗಿದ್ದರು, ಜಗದೀಶ್ ಶೆಟ್ಟಿ ಅವರು ಬಂದಿದ್ದರು, ಮುರುಗೇಶ್ ಗಿರಾಣಿ ಅವರು ಬಂದಿದ್ದರು, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು, ಮಂಜುನಾಥ್ ಕುನ್ನಾರು, ಬಸವರಾಜ್ ಹೊರಟ್ಟಿ ಅವರು ಬಂದಿದ್ದರು. ಅದ್ರ ಜೊತೆಗೆ AM ಇಂಡಸಗೇರಿ ಅವರು, ವಿಜಯ್ ಸಂಕೇಶ್ವರ್, ಮೋಹನ ಅಂಬಿಕಾಯಿ, ಚಂದ್ರಕಾಂತ್ ಬೆಲ್ಲದ, ASI ಚಿಕ್ಕನಗೌಡ ಅವರು, ಮತ್ತು ಶಂಕರ ಪಾಟೀಲ ಮುನೇನಕೊಪ್ಪ ಅವರು, ವೀರಭದ್ರಪ್ಪ ಹಾಲಹರವಿ, ಸಂತೋಷ S ಲಾಡಾರ್ ಅವರು, ಮತ್ತು ಶ್ರೀಮತಿ ರಾಧಾಬಾಯಿ ನಂದಗೋಪಾಲ್ ಸಫಾರೆ ಅವರು, ಇವರ ಎಲ್ಲ ಉಪಸ್ಥಿತರು ಮತ್ತು ಅಧ್ಯಕ್ಷರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರವರ ಕೈಯಲ್ಲೇ ಕೂಡ ಇದು ಉದ್ಘಾಟನೆ ಆಯಿತು. ಆದರೆ ಇದಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಉದ್ಘಾಟನೆಗೆ ಖರ್ಚಾಗಿದ್ದು, ಈ ಮನೆ ಸುಸಜ್ಜಿತವಾಗಿ ಮತ್ತು ಜೀರ್ಣೋದ್ಧಾರ ಆಗೋದಕ್ಕೆ ಎಷ್ಟು ಖರ್ಚಾಯಿತು ಅಂತ ಇಲ್ಲೇ ಬರೆದಿದ್ದಾರೆ. 25 ಲಕ್ಷ ರೂಪಾಯಿಗಳನ್ನು ಒದಗಿಸಿದೆ ಅಂತ ಹೇಳಿ ಸರ್ಕಾರದವರು. ಆದರೆ ಇಲ್ಲಿ ನೋಡಿದರೆ ಇಲ್ಲಿ ಮತ್ತೆ ಬರೆದಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಭಾರತೀಯ ಶಾಸ್ತ್ರೀಯ ಸಂಗೀತ ಸಂಗ್ರಹಾಲಯದಿಂದ ಒದಗಿಸಿದ ಅಪರೂಪದ ಛಾಯಾಚಿತ್ರಗಳನ್ನು ಖ್ಯಾತ ಛಾಯಾಗ್ರಾಹಕ ಶ್ರೀ ಶಶಿ ಸಾಲಿಯವರು ಪ್ರದರ್ಶನಕ್ಕೆ ಅಣಿಗೊಳಿಸಿದ್ದಾರೆ ಅಂತ. ಅರೆ ದಯವಿಟ್ಟು ಇಲ್ಲಿ ಹೇಳ್ತೀನಿ, ಇಲ್ಲಿ ಯಾವುದೇ ಛಾಯಾಚಿತ್ರ ಆಗಲಿ ಗಂಗೂಬಾಯಿ ಹಾನಗಲ್ ಅವರ ಒಂದು ಫೋಟೋ ಕೂಡ ಈ ಮನೆಯಲ್ಲಿಲ್ಲ. ಎಂಥ ವಿಪರ್ಯಾಸ ನೋಡಿ. ಇದು ನಿಜವಾಗ್ಲೂ ಧಾರವಾಡದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ನಿರ್ಲಕ್ಷ್ಯ, ಅದ್ರ ಜೊತೆಗೆ ನಮ್ಮ ಸಂಬಂಧಪಟ್ಟ ಆಡಳಿತಾಧಿಕಾರಿಗಳಾಗಿರ್ಬೋದು, ಸರ್ಕಾರದವರ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಈ ಒಂದು ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ವಿ, ಸಂಬಂಧಪಟ್ಟ ಇಲಾಖೆಗಳಿಗಾಗಿರ್ಬೋದು, ಧಾರವಾಡದ ಅಧಿಕಾರಿಗಳಿಗಾಗಿರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗಾಗಿರ್ಬೋದು, ದಯವಿಟ್ಟು ಇತಿಹಾಸನ ಉಳಿಸೋಂಥ ಪ್ರಯತ್ನನ ನೀವೆಲ್ಲ ಸೇರಿ ಮಾಡೋಣ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಒಬ್ಬರು ಬಂದು ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ವಿಡಿಯೋ ಮಾಡಿ ನಾವು ಹೇಳೋದ್ರಿಂದ ಸಾಧ್ಯ ಆಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವ್ಯವಸ್ಥಿತವಾದ ರೂಪದಲ್ಲಿ ಇದನ್ನು ನಿರ್ಮಾಣಗೊಳಿಸಿದ ನಂತರ, ಜೀರ್ಣೋದ್ಧಾರ ಮಾಡಿದ ನಂತರ ಇದನ್ನು ಇಲ್ಲಿ ಒಬ್ಬರನ್ನ ವ್ಯವಸ್ಥಿತವಾಗಿ ಒಬ್ಬರು ಸೆಕ್ಯೂರಿಟಿ ಆಗಿರ್ಬೋದು, ಇಲ್ಲಿ ಒಳಗಡೆ ಹೋಗಿ ನೋಡೋದಕ್ಕೆ ಗಂಗೂಬಾಯಿ ಹಾನಗಲ್ ಅವರ ಭಾವಚಿತ್ರಗಳಾಗಿರ್ಬೋದು, ಭಾವಚಿತ್ರಗಳ ಮೂಲಕ ಅವರ ಬದುಕನ್ನು, ಅವರ ಜೀವನ ಚರಿತ್ರೆಯನ್ನು, ಜೀವನದ ಸಾರಾಂಶವನ್ನು, ಅವರು ಬೆಳೆದು ಬಂದ ಹಾದಿಯನ್ನು, ಅವರ ಸಂಗೀತದಲ್ಲಿ ಮಾಡಿದ ಸಾಧನೆಯನ್ನು ಸವಿವರವಾಗಿ ತಿಳಿಸ್ಕೊಟ್ರೆ, ಒಂದು ಪ್ರದರ್ಶನಕ್ಕಿಟ್ಟರೆ ಬಂದು ಹೋದವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಭೇಟಿ ನೀಡಿ ಒಂದು ಧಾರವಾಡದಲ್ಲಿ ಒಂದು ಮ್ಯೂಸಿಯಂ ಮಾಡಿ ಇಟ್ಟರೆ, ಅವ್ರ ಮನೆಯಲ್ಲೇ ಇಟ್ಟರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಒಂದು ಬೇಸರ ಸಂಗತಿ ಅಂತ ಹೇಳಿದರೆ, ಈ ಮನೆ ಈ ಸ್ಥಿತಿಯ ನಿರ್ಮಾಣ ಆಗಿದೆ. ಯಾವ ಸ್ಥಿತಿಲಿದೆ ಅಂತ ಹೇಳಿದರೆ ನಿಮಗೆ ಗೊತ್ತಾಗ್ತದೆ. ಇನ್ನೊಂದು ಟೈಮ್ ಮಳೆ ಬಂದರೆ ಈ ಮನೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಉಳಿದಿದ್ದು ವೀಕ್ಷಕರಿಗೆ ಬಿಟ್ಟಿದ್ದು. ಹಾನಗಲ್ರಿಗೆ ಅವರ ಸಂಗೀತವನ್ನು ಆಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಸುಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರರು ಬಡೆ ಗುಲಾಮ್ ಅಲಿ ಖಾನ್, ಫಯಾಜ್ ಖಾನ್ ಇತರರು. ಅವರಿಗೆ ಬಂದಿರತಕ್ಕಂತಹ ಡಾಕ್ಟ್ರೇಟ್ ಪದವಿಗಳನ್ನು ನೋಡಿದರೂ ಕೂಡ ಬೆರಗು ಹುಟ್ಟಿಸ್ತಕ್ಕಂಥದ್ದು. ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟ್ರೇಟ್ ಇದೆ, ಅದೇ ರೀತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟ್ರೇಟ್ ಕೊಟ್ಟಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದೆ. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳ ಒಂದು ಬಹುದೊಡ್ಡ ಪಟ್ಟಿ ಇದೆ. 20ಕ್ಕೂ ಹೆಚ್ಚು ಪ್ರಮುಖ ಪ್ರಶಸ್ತಿಗಳು ಕೂಡ ಅವರಿಗೆ ಸಂದಿದ್ದು. ಮಿಯಾ ಮಲ್ಹಾರ್ ರಾಗಕ್ಕಾಗಿ ತುಂಬ ಸುಪ್ರಸಿದ್ಧರವರು. ಅವರ ಶಿಷ್ಯ ಬಳಗದೊಳಗೆ ಮಗಳು ಕೃಷ್ಣಾ ಹಾನಗಲ್, ಹಾಗೆಯೇ ಸುಲಭಾ ನಿರಲ್ಗಿ, ನಾಗನಾಥ್ ಒಡೆಯರ್ ಇಂತಹ ಹೆಸರುಗಳು ಕೂಡ ರಾರಾಜಿಸ್ತಾ ಇವೆ. ಅವರ ಹೆಸರನ್ನು ಅವರೆಲ್ಲರೂ
ಬೆಳಗ್ತಾ ಇದ್ದಾರೆ ಅನ್ನೋದು ನಾವು ನೋಡಬೇಕು. ಹಿಂದೂಸ್ಥಾನಿ ಖ್ಯಾತ ಸಂಗೀತಗಾರ್ತಿ, ಗಾನಗಂಧರ್ವೆ ಅಂತ ಕರೆಯಿಸಿಕೊಂಡಿರ್ತಕ್ಕಂಥವ್ರು, ಗಾನ ಸರಸ್ವತಿ ಅಂತ ಕರೆಯಿಸಿಕೊಂಡಿರ್ತಕ್ಕಂಥ ಗಾನ ಶಾರದೆಯಾಗಿರುವ ಗಂಗೂಬಾಯಿ ಹಾನಗಲ್ರ ಜನ್ಮಸ್ಥಳವನ್ನು ಈಗಲಾದರೂ ಸರ್ಕಾರ ಸುಸ್ಥಿತಿಯಲ್ಲಿಡಬೇಕು. ಅವರ ಮ್ಯೂಸಿಯಂ, ಅವರ ಜೀವನ ಸವೆದ ಬದುಕು, ನಡೆದು ಬಂದ ದಾರಿಯ ಕುರಿತಾದಂತಹ ಫೋಟೋಗಳನ್ನು ಮತ್ತು ಅವರ ಸಂಗೀತದ ಪರಿಕರಗಳನ್ನು ಕೂಡ ಇಡಬೇಕು ಅಂತ ನಾನು ಭಾವಿಸ್ತೇನೆ, ಒತ್ತಾಯಪಡಿಸ್ತೇನೆ. ಅದರ ಜೊತೆಗೆ ಮಾಧವ ಗುಡಿಯವರ ಮನೆಯೂ ಕೂಡ ಇದೇ ಬೀದಿಯಲ್ಲಿರೋದರಿಂದ ಅವರ ಶುಶ್ರಾವ್ಯ ಕಂಠವಾದ ಹಾಡುಗಾರಿಕೆಯನ್ನು ಕೂಡ ಗಂಗೂಬಾಯಿ ನೆನೆಸಿಕೊಳ್ತಾ ಇದ್ದರು ಅಂತನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ. ದಯವಿಟ್ಟು ಸರ್ಕಾರಕ್ಕೆ ನನ್ನ ಮನವಿ ಇಷ್ಟೇ, ಕೇವಲ ಅವರ ಹುಟ್ಟಿದ ಮನೆ ಗಂಗೋತ್ರಿ ಅಂತ ಹೆಸರಿಟ್ಟು ವಸ್ತು ಸಂಗ್ರಹಾಲಯ ಅಂತ ಬೋರ್ಡ್ ಹಾಕಿ ಅದು ಈ ರೀತಿಯ ಕೆಟ್ಟ ಸ್ಥಿತಿಯಲ್ಲಿರುವಂತಹ ಮನೆಯನ್ನು ಹಾಗೆಯೇ ಉಳಿಸಿಬಿಟ್ಟದ್ದನ್ನು ನೋಡಿದರೆ ಇದು ಒಬ್ಬ ಕಲಾವಿದೆಗೆ ಆದಂತಹ ಒಬ್ಬ ದಂತಕಥೆ. ಅದು ಗಂಗೂಬಾಯಿ ಹಾನಗಲ್ ಅಂದರೆ ಸಂಗೀತದ ಒಂದು ದಂತಕಥೆ. ಅಂಥ ಒಂದು ದಂತಕಥೆಗೆ ನಾವು ಮಾಡುವಂತಹ ಅವಮಾನ ಅಂತ ನಾನು ಭಾವಿಸ್ತೇನೆ. ಸರ್ಕಾರ ಈಗಲಾದರೂ ಗಮನ ವಹಿಸಬೇಕು, ಗಮನ ಹರಿಸಬೇಕು ಮತ್ತು ಈ ಒಂದು ಕಟ್ಟಡವನ್ನು ಜೀರ್ಣೋದ್ಧಾರಗೊಳಿಸಿ ಇದರಲ್ಲಿ ಗಂಗೂಬಾಯಿಯವರ ನಡೆದು ಬಂದ ದಾರಿಯ ಫೋಟೋಗಳನ್ನು ಹಾಕಬೇಕು. ಅವರ ಪರಿಕರಗಳನ್ನು ಕೂಡ ಅವರು ಬಳಸಿದಂತಹ ವಸ್ತುಗಳನ್ನು ಇಟ್ಟು ಸಂಗ್ರಹಾಲಯವನ್ನಾಗಿ ಮಾಡಬೇಕು. ಸಂಗೀತದ ಅಭಿಮಾನಿಗಳು ಬಂದು ಸಂದರ್ಶಿಸುವ ಹಾಗೆ ಆಗಬೇಕು ಅಂತ ನಾನು ಒತ್ತಾಯವನ್ನು ಹೇರ್ತಾ ಇದ್ದೇನೆ. ನಮಸ್ಕಾರ. ಆದರೆ ಸಾರ್ವಜನಿಕರ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಯಾಕೆಂದರೆ ಗಂಗೂಬಾಯಿ ಹಾನಗಲ್ ಅವರ ಮನೆ ಇವಾಗ ಬೋರ್ಡ್ ನೋಡಿದು ವಸ್ತು ಸಂಗ್ರಹಾಲಯ ಜನ್ಮ ಮನೆಗೆ ಹೋಗುವ ಮಾರ್ಗ ಅಂತ ಬೋರ್ಡ್ ಹಾಕಿರೋ ಈ ಮನೆ ಪರಿಸ್ಥಿತಿ ನೋಡಿದಾಗ ನಮಗೆ ನಿಜವಾಗ್ಲೂ ಒಂದು ವಿಷಾದ ಅನ್ನಿಸ್ತು. ಅದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಾದಂಥ ಆಟೋ ಚಾಲಕರಾದಂಥ ಇವರನ್ನೇ ಕೇಳೋಣ, ಏನು ಹೇಳ್ತಾರೆ. ಈ ಊರಿನ ಧಾರವಾಡದ ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಸಂಗೀತಗಾರರ ಮನೆ ಇವಾಗ ಈ ಪರಿಸ್ಥಿತಿ ಇದೆ, ಇದಕ್ಕೆ ನೀವೇನು ಹೇಳ್ತೀರಾ? ಮೇಡಮ್, ಇಲ್ಲಿ ಎಲ್ಲ ಸಣ್ಣ ಮಕ್ಕಳು ಎಲ್ಲ ಸಂಗೀತ ಕಲಿತಾವನು ಭಾಳ ಇದು ಅದೇ. ಇದು ಒಂದು 2 ತಿಂಗಳಲ್ಲಿ ಅಷ್ಟು 2-3 ತಿಂಗಳೇ ಇದ್ದರು, ಅದನ್ನ ಹಾಗೆ ಬಿಟ್ಟು ಹೋಗ್ಬಿಟ್ರು. ಅದೆಲ್ಲ ಬಿದ್ದು ಹೋಯಿತು. ಅದ್ರ ಜೊತೆ ಅದು ನೋಡ್ಕೋರು ತರಕಾರಿ ಯಾರೂ ಇಲ್ಲ. ಇಲ್ಲಿ ಎಷ್ಟು ಮಕ್ಕಳು ಕೇಳ್ತಾರೆ ಗಂಗೂಬಾಯಿ ಹಾನಗಲ್, ಇಲ್ಲಿ ಹೋಗಿ ಬರೋರೆಲ್ಲ ನಮ್ಮನ್ನು ಕೇಳ್ತಾರೆ ಆಟೋದವ್ರು, ಗಂಗೂಬಾಯಿ ಹಾನಗಲ್ ಮನೆ ಹಿಂಗೆ ಯಾಕಾಗಿದೆ, ಹಿಂಗೆ ಯಾಕಾಗಿದೆ. ಇಲ್ಲ ರೀ, ಅದಕ್ಕೆ ಯಾರೂ ದರ್ಕಾರೇ ಇಲ್ಲ. 2-3 ದಿನ, 2-3 ತಿಂಗಳು ಫಂಕ್ಷನ್ ಮಾಡಿದರು, ಆ ಫಂಕ್ಷನ್ ಮಾಡಿ ಮುಗಿದೋಯ್ತು ಅಷ್ಟೇ. ಓಕೆ. ಪ್ರತಿ ವರ್ಷ ಜನ್ಮ ದಿನಾಚರಣೆ ಆಗುತ್ತಲ್ಲ, ಅವಾಗ ಏನಾದರೂ ಬರ್ತಾವ್ರೆ. ಭಾಳ ಮಂದಿ ಬರ್ತಾರೆ ಮೇಡಮ್, ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ. ಆಮೇಲೆ ಇವ್ರು ನೋಟಿಸ್ ಕೊಡ್ತಾರೆ ಆಜು ಬಾಜುದವ್ರಿಗೆ, ನೀವು ಇದನ್ನು ಮಾಡಿಕೊಡ್ರಿ, ನೀವು ಇದನ್ನು ಕೇಳ್ತಾರೆ. ಯಾರು ಅದು ಬರೋದು ಹಾಗೆ ಹೋಗ್ಬಿಡೋದು, ಬರೀ ಯಾರು ಇದನ್ನೇ ಮಾಡ್ತಿಲ್ಲ. ಓಕೆ. ನಿಮ್ಮ ಹೆಸರು? ಈರಣ್ಣ ಹೆಮ್ಲಿ ಅಂತೇಳಿ. ಓಕೆ. ನೀವು ಎಷ್ಟು ವರ್ಷದಿಂದ ಆಟ ಓಡಿಸ್ತಾ ಇದ್ದೀರಾ? ನಾವು ಒಂದು 25 ವರ್ಷ ಆಯಿತು. ಇಲ್ಲಿ ಈರಣ್ಣ ಹೆಮ್ಲಿ ಅಂತೇಳಿ, ಹೆಮ್ಲಿ ಓಣಿಯವರು, ಮಾಧವ ಗುಡಿಯವರು ಇದ್ರು ಇಲ್ಲಿ ಸಂಗೀತ. ಅವ್ರು ತೀರ್ಕೊಂಡು ಹೋದ್ರು. ಹಾಂ, ಈಗಾಗಿದೆಯಲ್ಲ, ಗೊತ್ತಿಲ್ಲರಪ್ಪ ನಮಗದು ಏನಾದ್ರ ಬಗ್ಗೆ, ಯಾಕಂದ್ರೆ ಅದು ಗೌರ್ಮೆಂಟ್ ಅಂತಾರಲ್ಲ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.